cold bones. Yeah, that's my ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಜಾಬ್ ಇನ್ಫಾರ್ಮೇಷನ್ ತಂದಿದ್ದೀನಿ. ಕೆಲವೊಬ್ಬರು ಏನಪ್ಪ ಅಂತಂದರೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ 50% ಜನ. ದಯವಿಟ್ಟು ಕೇಳ್ಕೊಳ್ಳೋದು ಇಷ್ಟೇ, ಯಾಕಂದರೆ ಕಷ್ಟಪಟ್ಟು ನಾವು ವೀಡಿಯೋ ಮಾಡ್ತಾಯಿರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾನೆ ಈ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಭಾರತೀಯ ರೈಲ್ವೆ ಇಲಾಖೆ, ಅಂದರೆ ಟ್ರೈನು ಲೋಕೋ ಪೈಲಟು, ಅಂದರೆ ಅಸಿಸ್ಟೆಂಟ್ ಲೋಕೋ ಪೈಲಟು. ಅಸಿಸ್ಟೆಂಟ್ ಲೋಗೋ ಪೈಲಟ್ ಅಂದರೆ ಈಗ ಆಲ್ರೆಡಿ ಯಾರು ಡ್ರೈವರ್ ಇರ್ತಾರೆ ಡ್ರೈವರ್ನ ಲೋಗೋ ಪೈಲಟ್ ಅಂತಾರೆ. ಡ್ರೈವರ್ನ ಟ್ರೈನ್ ಡ್ರೈವರ್ನ ಲೋಕೋ ಪೈಲಟ್ ಅಂತಾರೆ. ಅವ್ರಿಗೆ ಅಸಿಸ್ಟೆಂಟಾಗಿ ಯಾರು ಡ್ರೈವರ್ ಇರ್ತಾರೆ ಅವ್ರಿಗೆ ಅಸಿಸ್ಟೆಂಟಾಗಿ ಇರುವಂಥದ್ದು ಹುದ್ದೆ ಇದು. ಅಸಿಸ್ಟೆಂಟು ಲೋಗೋ ಪೈಲಟ್ ಹುದ್ದೆಗಳು ಇದು ಎಷ್ಟಿದ್ದಾವೆ ಅಂದರೆ ತುಂಬ ಜಾಸ್ತಿನೇ ಇದ್ದಾವೆ. 5690 ಅಂದರೆ 5700 ಅಂದ್ಕೊಳ್ಳಿ. 5700 ಹುದ್ದೆಗಳಿದ್ದಾವೆ. ಇದು ಯಾರ್ಯಾರಿಗಪ್ಪ ಅಂತಂದರೆ ITI ಮತ್ತು ಡಿಪ್ಲೊಮೊ. ITI ಯಾರು ಮಾಡಿದ್ದಾರೆ, ಜೊತೆಗೆ ಡಿಪ್ಲೊಮೊ ಯಾರು ಮಾಡಿದ್ದಾರೆ, ಜೊತೆಗೆ ITIನಲ್ಲಿ ಯಾವ್ಯಾವ ಕಾಂಬಿನೇಷನ್ ಮಾಡಿದ್ದಾರೆ, ಮತ್ತು ಡಿಪ್ಲೊಮೊದಲ್ಲಿ ಯಾವ್ಯಾವ ಕಾಂಬಿನೇಷನ್ ಮಾಡಿದ್ದಾರೆ ಅವರೆಲ್ರಿಗೂ ಕೂಡ ಇದೆ. ಇದ್ರದ್ದು ITI ವಿದ್ಯಾರ್ಹತೆ ಅದೇ ಮಾಮೂಲಿ ಹೇಳ್ದಂಗೆ ITI ಡಿಪ್ಲೊಮೊ ಮಾಡಿರೋರಿಗೆ ಇದೆ. ITIನಲ್ಲಿ ಎಲೆಕ್ಟ್ರಿಷಿಯನ್ನು, ಫಿಟ್ಟರು ಮತ್ತು ಎಲೆಕ್ಟ್ರಿಷಿಯನ್ ಮೆಕ್ಯಾನಿಕ್ಕು, ಮೆಕ್ಯಾನಿಕಲ್ ಇನ್ನು ಮೋಟಾರ್, ಅಂದರೆ ಮೋಟಾರಲ್ಲಿ ಮೆಕ್ಯಾನಿಕ್ ಮಾಡಿರೋರಿಗೆ ಡೀಸೆಲ್ ಮೆಕ್ಯಾನಿಕ್ಕು. ಇದಿಷ್ಟಕ್ಕೂ ITIನಲ್ಲಿ ಇದು ಈ ಕಾಂಬಿನೇಷನ್ ಯಾರ್ಯಾರು ಮಾಡಿದ್ದೀರ ತಗೊಂಡು ITIನವರು ಇವರೆಲ್ರಿಗೂ ಕೂಡ ಅರ್ಜಿ ಹಾಕ್ಬೋದು. ಜೊತೆಗೆ ಅಥವಾ ಡಿಪ್ಲೊಮೊ ಮಾಡಿರೋರು ಯಾರಿಗಪ್ಪ ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಜೊತೆಗೆ ಎಲೆಕ್ಟ್ರಿಷಿಯನ್ ಇಂಜಿನಿಯರಿಂಗು ಮತ್ತು ಆಟೋಮೊಬೈಲ್ ಇಂಜಿನಿಯರಿಂಗು. ಆಟೋಮೊಬೈಲ್ ಇದನ್ನು ವಿಭಾಗನ ಯಾರು ತಗೊಂಡಿರ್ತಾರೆ ಆಟೋಮೊಬೈಲು ಅವರನ್ನು ಕೂಡ ಹಾಕ್ಬೋದು. ಇದು ವಯೋಮಿತಿ ಏನಪ್ಪ ಅಂದರೆ 18ರಿಂದ 30 ವರ್ಷ ಹೇಳಿದ್ದಾನೆ. 18ರಿಂದ 30 ವರ್ಷ ಜನರಲ್ ಕ್ಯಾಟಗರಿ ಅವ್ರಿಗೆ. OBC ಅವ್ರಿಗೆ 18ರಿಂದ 33 ವರ್ಷ ಅಂತ ಹೇಳಿದ್ದಾನೆ. ಇದರಲ್ಲಿ SC ST ಅವ್ರಿಗೆ 18ರಿಂದ 35 ವರ್ಷ. ಅಂದರೆ SC ST ಅವ್ರಿಗೆ ಒಂದು 4-5 ವರ್ಷ ಡಿಫ್ರೆನ್ಸ್ ಆಗುತ್ತೆ. ಬೇರೆಯವ್ರಿಗೆಲ್ಲ ಒಂದು 2-3 ವರ್ಷ ಕಮ್ಮಿ ಆಗುತ್ತೆ, ಯಾಕೆಂದರೆ ಅದು ಮೀಸಲಾತಿ ಇದೆ SC STಗೆ. ಅದಕ್ಕೋಸ್ಕರ ಅರ್ಜಿ ಸಲ್ಲಿಸಬೇಕಾದ್ರೆ ದಾಖಲಾತಿಗಳು ಯಾವ್ಯಾವ ಬೇಕಪ್ಪ ಅಂದರೆ SSLC ಅಂಕಪಟ್ಟಿ, ನಿಮ್ಮದು SSLCದು ಮಾರ್ಕ್ಸ್ ಕಾರ್ಡು, ಮತ್ತು ಜಾತಿ ಪ್ರಮಾಣ ಪತ್ರ, ನಿಮ್ಮದು ಕ್ಯಾಸ್ಟು ಸರ್ಟಿಫಿಕೇಟು, ಮತ್ತು ITI ಮತ್ತು ಡಿಪ್ಲೊಮಾ ಅಂಕಪಟ್ಟಿಗಳು, ಅಂದರೆ ನೀವು ITI ಡಿಪ್ಲೊಮಾ ಮಾಡುವಾಗ ಯಾವುದು ಮಾರ್ಕ್ಸ್ ಕಾರ್ಡ್ಗಳು ತಗೊಂಡಿರ್ತೀರ ಆ ಮಾರ್ಕ್ಸ್ ಕಾರ್ಡ್ಗಳು, ಜೊತೆಗೆ OBC ಸರ್ಟಿಫಿಕೇಟು ಬೇಕು. OBC ಸರ್ಟಿಫಿಕೇಟ್ ಏನಿದೆ ಅದು ಪಕ್ಕ ಬೇಕು, ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬು, ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಇದು ಸೆಂಟ್ರಲ್ ಗೌರ್ಮೆಂಟಿಗೆ ಬರುತ್ತೆ. ಅದರಿಂದ ನೀವು OBC ಸರ್ಟಿಫಿಕೇಟ್ ಮಾಡಿಸ್ಬೇಕು. ಅರ್ಜಿ ಶುಲ್ಕ SC STಗೆ 150, ಮತ್ತು ಮಿಕ್ತವ್ರಿಗೆಲ್ಲ 500 ರೂಪಾಯಿ ಮಾಡಿದ್ದಾರೆ. ನೋಡೋಣ, ಇದು ಪರವಾಗಿಲ್ಲ. 150 SC STಗೆ 500 ರೂಪಾಯಿ ಅದರ್ಸ್ಗೆ. ಕೊನೆಯ ದಿನಾಂಕ ಯಾವಾಗಪ್ಪ ಅಂದರೆ ಇದು ಲಾಸ್ಟ್ ಡೇಟು 19/2/2024, ಅಂದರೆ ಇನ್ನೊಂದು 2-3 ದಿನ ಇದೆ. ದಯವಿಟ್ಟು ಯಾರ್ಯಾರು ITI ಡಿಪ್ಲೊಮೊ ಯಾರ್ಯಾರು ಮಾಡಿದ್ದೀರಾ ದಯವಿಟ್ಟು ಅರ್ಜಿಗಳಾಕಿ. ಇದು ಅರ್ಜಿ ಎಲ್ಲಪ್ಪ ಸಲ್ಲಿಸಬೇಕು ಅಂದರೆ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅಂದರೆ ಅಧಿಕೃತ ವೆಬ್ಸೈಟ್ ಅಂದರೆ ಮಾಮೂಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು. ನೀವು ಹೋಗ್ಬಿಟ್ಟು ಈ ಭಾರತೀಯ ರೈಲ್ವೆ ಇಲಾಖೆ ಅಂತ ಮಾಮೂಲಿ ನೀವು ಇದೇ ಆನ್ಲೈನ್ ಪ್ಲಾಟ್ಫಾರ್ಮ್ಗೆ ಹೋದರೆ ಯಾವುದಾದ್ರೂ ಸೆಂಟ್ರ್ಗಳಿರ್ತವೆ, ಆನ್ಲೈನ್ ಸೆಂಟ್ರ್ಗಳು, ಅಲ್ಲಿಗೆ ಹೋಗ್ಬೋದು. ಇಲ್ಲಾಂದರೆ ನೀವು ಮೊಬೈಲಲ್ಲಿ ಹಾಕ್ಬೋದು. ಬಟ್ ನಿಮ್ಗೆ ಗೊತ್ತಾಗಲ್ಲ ಅಂತಂದರೆ ಆನ್ಲೈನ್ ಸೆಂಟ್ರಿಗೆ ಹೋದರೆ ಆನ್ಲೈನ್ ಸೆಂಟ್ರಲ್ಲಿ ನಿಮಗೆ ಅವ್ರು ಹಾಕ್ಕೊಡ್ತಾರೆ. ಜೊತೆಗೆ ಇದಕ್ಕೆ ಯಾವುದೇ ರೀತಿ ಆಯ್ಕೆ ನಡೀತದೆ ಅಂದರೆ ಕಂಪ್ಯೂಟರ್ ಪರೀಕ್ಷೆ ಇರ್ತದೆ. ಕಂಪ್ಯೂಟ್ರಲ್ಲಿ ನಿಮಗೆ ಎಕ್ಸಾಮ್ ಇರ್ತದೆ, ಕಂಪ್ಯೂಟರ್ ಮೂಲಕ ಎಕ್ಸಾಮ್ ಮಾಡ್ತಾರೆ. ಜೊತೆಗೆ ಸಂದರ್ಶನ ಹಾಗೂ ದಾಖಲಾತಿಗಳ ಪರಿಶೀಲನೆ, ಅಂದರೆ ಸಂದರ್ಶನ ಮಾಡಿಬಿಟ್ಟು ಎಕ್ಸಾಮಲ್ಲಿ ಯಾರು ಪಾಸ್ ಆಯ್ತಾರೆ ಫಸ್ಟ್ ಎಕ್ಸಾಮ್ ಕೊಡ್ತಾರೆ. ಎಕ್ಸಾಮಲ್ಲಿ ಯಾರು ಪಾಸ್ ಆಯ್ತಾರೆ ನೋಡ್ತಾರೆ. ಅವ್ರು ಪಾಸ್ ಆದವ್ರಿಗೆ ಮತ್ತು ನೆಕ್ಸ್ಟ್ ಇಂಟರ್ವ್ಯೂ ನೀವು ಅವ್ರ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮುಗಿದ ಲಾಸ್ಟಲ್ಲಿ ಇಂಟರ್ವ್ಯೂ ತಗೊಂಡು ನಿಮಗೆ ಜಾಬ್ ಕೊಡ್ತಾರೆ. ಬಟ್ ಇದು ತುಂಬ ಜಾಸ್ತಿ ಇದ್ದಾವೆ, ಸಿಗ್ಬೋದು ಅನಿಸುತ್ತೆ. ಇದು ಟೋಟಲ್ಲು ಇದು ಎಂಟೈರ್ ಇಂಡಿಯಾಗೇ, ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ. ಇದು ಟೋಟಲ್ಲು ಭಾರತಕ್ಕೆ ಇರೋದ್ರಿಂದ ಜಾಸ್ತಿ ಪೋಸ್ಟ್ ಇದ್ದಾವೆ. ಹತ್ತತ್ರ 5700 ಪೋಸ್ಟ್ ಇದ್ದಾವೆ. ಅಸಿಸ್ಟೆಂಟ್ ಲೋಗೋ ಪೈಲಟ್ ಅಂದರೆ ಡ್ರೈವರು, ಯಾರು ರೈಲ್ದು ಡ್ರೈವರ್ ಇರ್ತಾರೆ ಅವ್ರಿಗೆ, ಇಂಜಿನಿಯರ್ಗೆ ಡ್ರೈವರ್. ಅಂದರೆ ನೀವು ಡ್ರೈವರ್ ಥರನೇ, ಅದು ಡ್ರೈವರ್ ಥರನೇ ಪೋಸ್ಟು, ಬಟ್ ಅಸಿಸ್ಟೆಂಟ್ ಪೋಸ್ಟ್ ಇದು. ಚೆನ್ನಾಗಿದೆ, ಇದನ್ನು ಹಾಕಿ ಅಂತ ಹೇಳ್ತಾ ಫ್ರೆಂಡ್ಸ್. ಕೊನೆಯದಾಗಿ ಮತ್ತೊಮ್ಮೆ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ನಿಮಗೆ ಏನಾದರೂ ವಿಚಾರಗಳಿದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್.